ವಿಶ್ವಾಸ ಮಾಡಿದ್ದೀರಾ ಅಂತ ಹೇಳೋದಾದ್ರೆ? ಪ್ರತಿ ವರ್ಷ ಒಂದು ದಿವಸ ಮುಂಚೆಗೆ ಸಾಹೇಬರಿಗೆ ವಿಶ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ಒಂದು ದಿವಸ ಮುಂಚೆಗೆ ಸಾಹೇಬರಿಗೆ ವಿಶ್ ಮಾಡಿದ್ವಿ. ಸರ್, ಏನೆಲ್ಲ ವಿಶೇಷತೆ ಇತ್ತು? ವಿಶೇಷತೆ ಏನಿಲ್ಲ, ಸಾಹೇಬ್ರದ್ದು ಈ ವರ್ಷ ಪ್ರತಿ ವರ್ಷಕ್ಕಿಂತ 18 ವರ್ಷ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ತುಂಬ ವಿಜೃಂಭಣೆಯಿಂದ ಈ ಸರಿ ಸಾಹೇಬರ ಬರ್ತಡೇನ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷಕ್ಕೆ ನಾವು ನಮ್ಮ ಸಮಾಜ ಕುರುಬ ಸಮಾಜ ಆಗಿದ್ದರಿಂದ ಅವರಿಗೆ ಪ್ರತಿ ವರ್ಷ ನಾವು ಟಗರು ಕೊಡ್ತೀವಿ ಅವರಿಗೆ. ಹೌದು, ಕುರುಬ ಸಮಾಜ ಬೆಂಬಲ ಇದೆ ಅಂತೇಳಿ ನಮ್ಮ ಸಮಾಜ ಆಗದೆ. ಆದಮೇಲೆ ಅವ್ರ ನಮಗೆ ಬೀಗರು ಕೂಡ ಹೌದು ನಮ್ಮ ಸಮಾಜಕ್ಕೆ. ಸೊ ಅದರಿಂದಾಗಿ ನಾವು ಯಾವಾಗಲೂ ಟಗರು ಕೊಡ್ತೀವಿ. ಇವಾಗೇ ಅಂತಲ್ಲ, ನಾವು ಪ್ರತಿ ವರ್ಷದಿಂದ ಕೊಡ್ಕೊಂಬರ್ತೀವಿ. ಭಗವಂತ ಅವ್ರಿಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಮುಂದಿನ ವರ್ಷ ನೆಕ್ಸ್ಟ್ ಅವರು ಮಿನಿಸ್ಟರ್ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ದಿವಸ ಅಡ್ವಾನ್ಸ್ ಆಗಿ ಶಾಸಕರಿಗೆ ನೀವು ವಿಶ್ವಾಸ ಮಾಡಿದ್ದೀರಾ ಅಂತ ಹೇಳೋದಾದ್ರೆ? ಪ್ರತಿ ವರ್ಷ ಒಂದು ದಿವಸ ಮುಂಚೆಗೆ ಸಾಹೇಬರಿಗೆ ವಿಶ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ಒಂದು ದಿವಸ ಮುಂಚೆಗೆ ಸಾಹೇಬರಿಗೆ ವಿಶ್ ಮಾಡಿದ್ವಿ. ಸರ್, ಏನೆಲ್ಲ ವಿಶೇಷತೆ ಇತ್ತು? ವಿಶೇಷತೆ ಏನಿಲ್ಲ, ಸಾಹೇಬ್ರದ್ದು ಈ ವರ್ಷ ಪ್ರತಿ ವರ್ಷಕ್ಕಿಂತ 18 ವರ್ಷ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ತುಂಬ ವಿಜೃಂಭಣೆಯಿಂದ ಈ ಸರಿ ಸಾಹೇಬರ ಬರ್ತಡೇನ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷಕ್ಕೆ ನಾವು ನಮ್ಮ ಸಮಾಜ ಕುರುಬ ಸಮಾಜ ಆಗಿದ್ದರಿಂದ ಅವರಿಗೆ ಪ್ರತಿ ವರ್ಷ ನಾವು ಟಗರು ಕೊಡ್ತೀವಿ ಅವರಿಗೆ. ಹೌದು, ಕುರುಬ ಸಮಾಜ ಬೆಂಬಲ ಇದೆ ಅಂತೇಳಿ ನಮ್ಮ ಸಮಾಜ ಆಗದೆ. ಆದಮೇಲೆ ಅವ್ರ ನಮಗೆ ಬೀಗರು ಕೂಡ ಹೌದು ನಮ್ಮ ಸಮಾಜಕ್ಕೆ. ಸೊ ಅದರಿಂದಾಗಿ ನಾವು ಯಾವಾಗಲೂ ಟಗರು ಕೊಡ್ತೀವಿ. ಇವಾಗೇ ಅಂತಲ್ಲ, ನಾವು ಪ್ರತಿ ವರ್ಷದಿಂದ ಕೊಡ್ಕೊಂಬರ್ತೀವಿ. ಭಗವಂತ ಅವ್ರಿಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಮುಂದಿನ ವರ್ಷ ನೆಕ್ಸ್ಟ್ ಅವರು ಮಿನಿಸ್ಟರ್ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ.